ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ. ಈಗ ಮೈಸೂರು ಚಲೋ ಅಂತ ಬಿಜೆಪಿ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋ ಹೊತ್ತಲ್ಲೇ ಸೈಟ್ ಕೊಳ್ಳೆ ಹೊಡೆದಿದ್ದಾರೆ. ಕಂಡವರು ಸೈಟನ್ನು ನುಂಗ್ ಹಾಕಿದ್ದಾರೆ. ತಾಕತ್ತಿದ್ರೆ ಈ 10 ಪ್ರಶ್ನೆಗಳಿಗೆ ಯಾರು ಟಿ.ಜೆ. ಅಬ್ರಹಾಂ ರಾಜ್ಯಪಾಲರಿಗೆ ದೂರು ಕೊಟ್ಟಿರುವಂತಹ ಅಬ್ರಹಾಂ ಅವರು ಇಟ್ಟಿರೋ 10 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ, ದಾಖಲೆ ಕೊಡ್ಲಿ ಅಂತ ಸವಾಲೆಸೆದು ಒಂದೊಂದು ಸ್ಟೇಜಲ್ಲೂ ಹೋರಾಟ ರೂಪಿಸಿ ಶಕ್ತಿ ಪ್ರದರ್ಶನ ಮಾಡ್ತಿರೋ ಹೊತ್ತಲ್ಲೇ ಆಘಾತ. ಮತ್ತೊಂದು ವಿಕೆಟ್ ಉರುಳೋದು ಫಿಕ್ಸ್ ಅಂತ ಅನಿಸ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡಿ, ವಾಲ್ಮೀಕಿ ನಿಗಮದ ಕೇಸ್ ಏನಾಯ್ತಲ್ಲಿ? ST ಬೋರ್ಡ್ನ ಹಣವನ್ನ ಯಾರೋ ಪಾಪ ಬಡವರಿಗೆ, ST ಸಮುದಾಯದ ಜನಕ್ಕೆ ಮನೆ ಕಟ್ಕೊಳ್ಳೋದಿಕ್ಕೋ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೋ, ರೈತರಿಗೆ ಬೋರ್ವೆಲ್ಲು, ಪಂಪ್ಸೆಟ್ಟು ಇಂಥದ್ದಕ್ಕೆ ಕೊಡಬೇಕಾಗಿದ್ದ ಹಣ ಅದನ್ನ ಗುಳುಂ ಸ್ವಾಹ ಮಾಡಿದ್ರು, ಎಲೆಕ್ಷನ್ಗೆ ಬಳಸಿದ್ದಾರೆ ಅಂತ ಇಡಿ ಬೇರೆ ಹೇಳ್ತಿದೆ. ಈಗ ಕೋರ್ಟ್ಗೆ ರಿಪೋರ್ಟ್ ಇಟ್ಟಿದೆ. ಈ ಕಡೆ ಮೂಡ ಹಗರಣ ಏನು ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಕೇಳಿಬಂದಿರೋ ಗಂಭೀರ ಆರೋಪ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಾದ ದಟ್ಟ ಸಾಧ್ಯತೆಗಳು ಕಾಣ್ತಿರುವಂಥ ಕೇಸ್. ಇಲ್ಲಿ ನೋಡಿದ್ರೆ ದಲಿತರ ಸೈಟ್ಗಳು ಮಾಡಿದ್ದಾರೆ, ದಲಿತರ ವಿಚಾರನೇ ಅಲ್ಲೂ ಬಂದಿದೆ. ಇದ್ರ ಬೆನ್ನಲ್ಲೇ ಈಗ ಮತ್ತೊಂದು ಆಘಾತ. ಅದು ಯಾದಗಿರಿ PSI ಪರಶುರಾಮ್ ಸಾವಿನ ಕೇಸ್ನಲ್ಲಿ. PSI ಪರಶುರಾಮ್ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡದೊಂದು ಬೆಳವಣಿಗೆ ಆಗಿದೆ. ಬಿಗ್ ಟ್ವಿಸ್ಟ್ ಸಿಗ್ತಿದೆ ನೋಡಿ. ಕುಟುಂಬಸ್ಥರು ಹಲವು ವಿಚಾರಗಳನ್ನ ಈಗ ಹೊರಗಿಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಹಲವಾರು ಬಾರಿ ಮಾನಸಿಕ ಹಿಂಸೆಗೆ ಒಳಗಾಗಿ ಪರಶುರಾಮ್ ಜೀವನ ಸಾಕಾಗಿದೆ ಅನ್ನೋದನ್ನ ಹೇಳಿಕೊಂಡಿದ್ರಿಂದ ಹಿಡಿದು ಈ ಸಾವಿಗೆ ಕಾರಣ ಯಾರು ಅನ್ನುವ ವಿಚಾರಗಳನ್ನ ಹೊರಗಿಟ್ಟಿರುವುದು ಅವರ ತುಂಬು ಗರ್ಭಿಣಿ ಹೆಂಡತಿ 8 ತಿಂಗಳು ಅದ್ರ ರಸ್ತೆಯಲ್ಲಿ ಕೂತಿದ್ದಾರೆ ಇವತ್ತು ಹೋರಾಟ ಮಾಡಿಕೊಂಡು. ಯಾಕೆ ಬಂಧಿಸ್ತಾ ಇಲ್ಲ ಇನ್ನು ಶಾಸಕರನ್ನ ಅಂತ. ಪುಣ್ಯಕ್ಕೆ FIR ಆಗಿದೆ. ಪೊಲೀಸರ ಜೀವನೇ ಹೋಗಿರೋದು. ಒಬ್ಬ ಅಮಾಯಕ ಪೊಲೀಸ್ ಆಫೀಸರ್ ಜೀವ ಹೋಗಿದೆ. ಆದ್ರೆ ಪೊಲೀಸರೇ ರೆಸ್ಪಾಂಡ್ ಮಾಡ್ತಿಲ್ಲ. ಕೊನೆ ಪಕ್ಷ ಬೇರೆಯವ್ರು ಬಿಟ್ಟಾಕಿ ಪೊಲೀಸ್ ಇಲಾಖೆಯಲ್ಲೇ ಇರೋರ ಕಷ್ಟ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತಲ್ಲ, ಆದ್ರೂ ಇವ್ರಿಗೇನು ಕಣ್ಣೀರಿಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು. ಶಾಸಕರು ಸಾಕ್ತೀರಾ? ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು, ತಂದೆ ತಾಯಿ ಬಿಟ್ಟು, ಊಟ ತಿಂಡಿನೂ ಬಿಟ್ಟು ಕೆಲಸ ಮಾಡಿ ದುಡ್ಡು ಮಾಡಿ ಶಾಸಕರ ಹೊಟ್ಟೆ ಹೊರಿತೀರಾ? ಶಾಸಕರ ಮಗನನ್ನು ಸಾಕ್ತೀರಾ ಅಂತ ಅವ್ರ ಹೆಂಡತಿ ಬೀಸಿದ ಚಾಟಿ ಏಟಿದೆಯಲ್ಲ, ಅದು ಯಾರಿಗೆ ಬೀಳಬೇಕೋ ಬಿದ್ದಿದೆ. ಅಷ್ಟು ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಅವ್ರ ಪತ್ನಿ. ಸರಿಯಪ್ಪ, ಇದು ಸುಳ್ಳು ಅಂತ ಯಾರಾದರೂ ತಳ್ಳಿ ಹಾಕೋಕ್ಕಾಗತ್ತಾ? ಅವರ ಪತ್ನಿ, ಅವ್ರ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ಯಾರಾದರೂ ಹೋಗಿ ತಮ್ಮ ಮನೆಯಲ್ಲಿ ಸಾವಾಗಿರುವಾಗ MLA ಟಾರ್ಗೆಟ್ ಮಾಡಕ್ಕೆ ಹೋಗ್ತಾರ ಸುಮ್ಮನೆ? ಓಕೆ, ಏನೋ ಕೆಲಸ ಹೋಗಿದೆ, ಇನ್ನೊಂದು ಆದಾಗ ರಾಜಕಾರಣ ನಡೆದಿದೆ, ಮತ್ತೊಂದು ಹೇಳಬಹುದಪ್ಪ. ಆದರೆ ಸಾವಾದಾಗ ಫಸ್ಟ್ ಬಾಯಲ್ಲಿ ಬರೋ ಹೆಸರೇ ಶಾಸಕ, ಯಾದಗಿರಿಯ MLA ಮತ್ತು ಅವರ ಪುತ್ರನ ಹೆಸರು. ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. 35-40 ಲಕ್ಷ ಕೊಡದೇ ಇದ್ರೆ ಪೋಸ್ಟಿಂಗ್ ಇಲ್ಲ. ಮತ್ತೊಂದು ಕಡೆ ಎತ್ತಂಗಡಿ 7 ತಿಂಗಳಾಗಿಲ್ಲ. 7 ತಿಂಗಳ ಒಳಗಡೆ ಇನ್ನೊಬ್ರು ಯಾರೋ ಬಂದ್ರು, ಕೇಳಿದಷ್ಟು ದುಡ್ಡು ಕೊಟ್ಟರು, ಅವ್ರಿಗೆ ಹಾಕಿಸ್ತಾರೆ. ಅವ್ರಿಗೂ ನಾಳೆ ಇದೇ ಪರಿಸ್ಥಿತಿ. ಅಂದ್ರೆ ಇಂಥ ಪರಿಸ್ಥಿತಿ ಅಂತಲ್ಲ, ದುಡ್ಡು ಕೇಳೋ ಪರಿಸ್ಥಿತಿ ಬರಬಹುದು. ನೀವು 40 ಕೊಟ್ಟಿದ್ದೀರಿ, ಇನ್ನೊಬ್ರು ಯಾರೋ 60 ಕೊಡ್ತಾರೆ, ಹೋಗಿ ಬೇರೆ ಕಡೆಗೆ ಅಂತ ಕಿತ್ತೆಸಿಬಹುದಲ್ವಾ? ಈ ವರ್ಗಾವಣೆ ದಂಧೆ ರಾಜಕಾರಣಗಳಿಗೇನು ಹೊಸದಲ್ಲ. ಯಾವುದೋ ಕಾಲದಿಂದ ಕೇಳ್ಕೊಂಡು ಬಂದಿರೋದೆ. ವರ್ಗಾವಣೆ ದಂಧೆಗೆ ಬಲಿಯಾಗಿರೋರ ಸಂಖ್ಯೆ ಎಷ್ಟು? ಒಂದೊಂದು ಹೊರಗಡೆ ಬರುತ್ತೆ, ಒಂದೊಂದು ಹಿಂಗೆ ಮುಚ್ಚೋಗುತ್ತೆ. ಜೀವನವೇ ಸಾಕಾಗಿ ಹೋಗಿದೆ ಅಂತಿದ್ದಂಥ ಪರಶುರಾಮ್ ಜೀವನೇ ಬಿಟ್ಟುಬಿಟ್ಟಿದ್ದಾರೆ. ಅನುಮಾನಾಸ್ಪದ ಸಾವು ಅಂತ ಹೇಳ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ರಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಿದ್ದಾರೆ, ಇನ್ನೇನೋ ಬೇರೆ ರೀತಿಯಲ್ಲಿ ಆಗಿದೆ ಅಂತಲೂ ಕೆಲವರು ಹೇಳ್ತಿದ್ದಾರೆ. ತನಿಖೆ ಆಗುತ್ತೆ ಅಂತ ಹೇಳಿದ್ದಾರೆ. G. ಪರಮೇಶ್ವರ್ ಅವರು ತನಿಖೆಗೆ ಆದೇಶಿಸಿದ್ದಾರೆ. ಆದರೆ ಜೀವ ಬರುತ್ತಾ ವಾಪಸ್ಸು? MLA ಮತ್ತು MLA ಪುತ್ರನ ಮೇಲೆ ಈಗ FIR ಆಗಿದೆ. A1 A2 ಅಂತ ಹಾಕಿದ್ದಾರೆ. ಅರೆಸ್ಟ್ ಆಗೋದು ಕೂಡ ಫಿಕ್ಸ್. ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ವಿಕೆಟ್. ಈಗ ಯಾರ್ಯಾರ್ದಾಯ್ತು? ಮಿನಿಸ್ಟರ್ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾಯ್ತು. ಇಂಥದ್ದೇ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಕೇಸಲ್ಲಿ ಶಾಸಕ ದದ್ದಲ್ ಕೂಡ ವಿಚಾರಣೆ ಒಳಪಡಿಸಿದ್ದಾರೆ. ಎನಿ ಟೈಮ್ ಸಂಕಷ್ಟ ಎದುರಾಗಬಹುದು. ಇನ್ನೂ ಒಬ್ರು ಮಿನಿಸ್ಟರ್ ಹೆಸರು ಕೇಳಿ ಬಂದಿತ್ತು, ಬಟ್ ಅವರು ಸದ್ಯಕ್ಕೆ ಏನು ಸಮಸ್ಯೆ ಆಗಿಲ್ಲ, ಗೊತ್ತಿಲ್ಲ, ಮುಂದೆ ನೋಡಬೇಕು ಇಡಿ ವಿಚಾರಣೆಯ ಸಂದರ್ಭದಲ್ಲಿ. ಈಗ ನೋಡಿದ್ರೆ ಇನ್ನೊಂದು ಕೇಸ್. ಬರೀ ದುಡ್ಡಿನ ವಿಚಾರ ಇಲ್ಲ ಇಲ್ಲಿ.
ಅವ್ರ ಪತ್ನಿ ಇನ್ನೂ ಒಂದು ವಿಚಾರವನ್ನು ಹೇಳ್ತಾರೆ, ತೀರ್ಕೊಂಡಿರೋ ಪರಶುರಾಮ್ ಪತ್ನಿ, ಜಾತಿ ನಿಂದಿಸಿದ್ರು ನಿನ್ನ ಜಾತಿಯವ್ರು ನನ್ನ ಕ್ಷೇತ್ರದಲ್ಲಿ ಇರಬಾರ್ದು ಅಂತ. ಅಂದ್ರೆ ಲಂಚ ಕೊಟ್ಟಿದ್ರೆ, ಕೇಳಿದಷ್ಟು ದುಡ್ಡು ಕೊಟ್ಟಿದ್ರೆ ಇವ್ರಿಗೆ ಜಾತಿ ಎಲ್ಲ ಕಾಣ್ತಿರ್ಲಿಲ್ಲ. ದುಡ್ಡಿಗೆ ಯಾವ ಜಾತಿ ಹೇಳಿ? ದುಡ್ಡು ಕೊಟ್ಟಿಲ್ಲ ಅಂದಾಗ ನಿನ್ನ ಜಾತಿಯವ್ರು ನನ್ನ ಕ್ಷೇತ್ರದಲ್ಲಿ ನನ್ನ ಕಣ್ಣು ಮುಂದೆ ಇರಬಾರ್ದು ಅಂತ ನಿಂದಿಸಿದ್ರು. ಸಾಕಾಗೋಗಿತ್ತು ನಮಗೇನು, ಏನಕ್ಕೆ ಹುಟ್ಟಬೇಕಿತ್ತು ಈ ಜಾತಿಲಿ? ನಾವು ಕೇಳ್ಕೊಂಡು ಬಂದಿದ್ವಾ? ದೇವ್ರು ಹುಟ್ಟಿಸಿದ ಜಾತಿಲಿ ಹುಟ್ಟಿದೀವಲ್ಲ, ನಮ್ದೇನು ತಪ್ಪಿದ್ರಲ್ಲಿ ಅಂತ ತಲೆ ಚಚ್ಕೊಳ್ತಾರಲ್ರಿ ಅವ್ರ ಪತ್ನಿ. ಅವ್ರ ಪರಿಸ್ಥಿತಿ ನೋಡಿದ್ರೆ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ಶಾಸಕರಿಗೆ ಅನುದಾನ ಸಿಗ್ತಿಲ್ಲ, ಕ್ಷೇತ್ರಾಭಿವೃದ್ಧಿ ಫಂಡು ಬರ್ತಿಲ್ಲ, ವಿಶೇಷ ಅನುದಾನ ಬಿಟ್ಟಾಕಿ ಅದು ಬರ್ತಿಲ್ಲ ಅಂತ ಬಾಯ್ ಪಡ್ಕೊಳ್ತಿದ್ದಾರಲ್ಲ. ಬೇರೆ ಪಕ್ಷದ ಶಾಸಕರನ್ನು ಬಿಟ್ಟಾಕಿ ಆಡಳಿತ ಪಕ್ಷದ ಶಾಸಕರಿಗೆ ಅನುದಾನ ಇಲ್ಲ ಅಂತ ಬಾಯ್ ಪಡ್ಕೊಳ್ತಿದ್ದಾರಲ್ಲ. ಗ್ಯಾರಂಟಿ ಎಫೆಕ್ಟು ಅಂತ ಓಪನ್ ಆಗಿ ಹೇಳ್ತಿದ್ದಾರಲ್ಲ, ಅದಕ್ಕೆ ಸುಲ್ಗೆ ಮಾಡೋಕೆ ನಿಂತಿದ್ದಾರಾ? ಈಗ ಆರೋಪ ಅದೇ ತಾನೆ. ನೇರವಾಗಿ ಅವ್ರ ಫ್ಯಾಮಿಲಿಯವ್ರು ಹೇಳ್ತಿದ್ದಾರೆ, ನಮ್ಗೆ ಇಷ್ಟು ಡಿಮ್ಯಾಂಡ್ ಮಾಡಿದ್ರು, ಒತ್ತಡದಲ್ಲಿದ್ರು, ಅದಕ್ಕೆ ಹಿಂಗಾಗಿದೆ ಅಂತ. ಅವರು ಮಾತಿಗೆ ನಯಾ ಪೈಸೆ ಬೆಲೆ ಇಲ್ವಾ ಹಾಗಾದ್ರೆ? ತುಂಬು ಗರ್ಭಿಣಿಯನ್ನ ರಾತ್ರಿ ನಿಲ್ಲಿಸಿದ್ದಾರೆ, ಕೊನೆಗೆ ಆಯ್ತು FIR ಮಾಡ್ತೀವಿ ಅಂತ ಹೇಳಿದ ಮೇಲೆ ಇವರು ಬಂದಿದ್ದಾರೆ, ನಂಬಿಕೊಂಡು ಆಗ್ತಿಲ್ಲ. ಎಷ್ಟೊತ್ತು ಮಾಧ್ಯಮಗಳೆಲ್ಲ ಒತ್ತಡ ಹಾಕದ ಮೇಲೆ, ಸತ್ಯ ಹೊರಗಡೆ ಬೀದಿಲಿ ಬಂದ ಮೇಲೆ ಕೊನೆಗೆ FIR ಆಗಿದೆ. ಸುಮ್ಮನೆ ಆಗುತ್ತೆ FIR ಮಾಡ್ಬೇಕಂದ್ರೆ ಏನೋ ಹಿಂದೆ ಮುಂದೆ ಕೆಲವೊಂದು ಸಿಕ್ಕಿರತ್ತೆ ತಾನೆ. ಅರೆಸ್ಟ್ ಮಾಡಬೇಕು. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಈಗ ದಲಿತರಿಗೆ ಅವಮಾನ ಮಾಡಿರುವಂತಹ, ನಿಂದಿಸಿರುವಂತಹ ಕೇಸು ಇದೆ. ಇಲ್ಲಿ ಒಂದು ಭ್ರಷ್ಟಾಚಾರ, ಇನ್ನೊಂದು ಅಟ್ರಾಸಿಟಿನೂ ಇದೆ. ದುಡ್ಡು ತಿನ್ನೋರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಎಷ್ಟು ದುಡ್ಡು ತಿನ್ನಿಸ್ತೀರಾ MLAಗೆ? ನೀವು MLAನ ಸಾಕ್ತೀರಾ? ನೀವು ಇಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು, ಊಟ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಎಲ್ಲರನ್ನ ಬಿಟ್ಟು ದುಡಿತೀರಾ. ಯಾರಿಗೋಸ್ಕರ? MLAಗೋಸ್ಕರ ದುಡಿತೀರಾ? MLAಗೆ ಊಟ ಹಾಕ್ತಿದ್ದೀರಾ, ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್. ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಎಷ್ಟು ಸ್ಟ್ರೈಕ್ ಆಗಿದೆ, ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ, ಅಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್. ಅವರು ದುಡ್ಡು ಕೇಳಿರೋ ಬಗ್ಗೆ ನಿಮ್ಮ ಪತಿ ಅವರು ಏನಾದರೂ ಮಾತಾಡಿದ್ದಾರೆ ಸರ್. ಅವ್ರು ಮಾತಾಡಿದ್ದಾರೆ, ಅವ್ರು ಸ್ಟ್ರೆಸ್ಸಲ್ಲಿದ್ದರು ಸಿಕ್ಕಾಪಟ್ಟೆ. ನಾವೆಲ್ಲರೂ ಹೇಳಿದ್ದೀವಿ, ಇಲ್ಲ ಅಂದರೆ ಅವ್ರು ಎಷ್ಟು ಕೇಳ್ಕೊಂಡಿದ್ದಾರೆ. ಅವ್ರು ತಪ್ಪು ಇದ್ದರೆ ನೀವು ಅವ್ರನ್ನ ತೆಗಿಬೇಕು. ಕ್ಯಾಸ್ಟ್ ಬಂದಿತ್ತು, ಯಾಕೆ ಈ ಜನರೇಷನ್ ಅಲ್ಲಿ ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ? SC ಆದ್ರೆ ನಾವು ಬೇಕಂತ ದೇವರು ಕೇಳ್ಕೊಂಡು ಬಂದಿರ್ತೀವ, ನಾವು SC ಆಗಿ ಹುಟ್ಟಬೇಕು ಅಂತ ಹೇಳಿ? ಯಾರು ತಪ್ಪಿದೆ ಇಲ್ಲಿ? ಅವ್ರದ್ದು ತಪ್ಪಿದೆ. ಅವ್ರು ತಕ್ಷಣಕ್ಕೆ ಒಳಗೆ ಹಾಕೋದಿಕ್ಕೆ ಅವಕಾಶ ಕಲ್ಪಿಸಿರುವಂತಹ ಸೆಕ್ಷನ್ ಬಿದ್ದಿದೆ. ಏನು ಮುಲಾಜಿಲ್ದೆ ಎಳ್ಕೊಂಡು ಹೋಗಿ ಒಳಗೆ ಹಾಕ್ಬೋದು ತಂದೆ ಮಗನನ್ನ. ಕಾದ್ ನೋಡ್ಬೇಕು ಪೊಲೀಸರು ಏನ್ ಮಾಡ್ತಾರೆ, ನಮ್ಮ ಸರ್ಕಾರ ಏನು ಮಾಡುತ್ತೆ, ಆ ಕುಟುಂಬಕ್ಕೆ ಹೇಗೆ ನ್ಯಾಯ ಒದಗಿಸ್ಕೊಡುತ್ತೆ ಅಂತ. ಈ ಕಡೆ BJP JDSನವರು ಪಾದಯಾತ್ರೆ ಹೊರಟಿರೋ ಹೊತ್ತಲ್ಲೇ ರಾಜಕೀಯವಾಗಿ ಮತ್ತೊಂದು ಬೃಹತ್ ಅಸ್ತ್ರ ಸಿಕ್ಕಂತಾಗಿದೆ. ಕುಮಾರಸ್ವಾಮಿ ಅವರು ಹುಡುಕ್ತಿದ್ದಾರೆ. ಅವತ್ತು ಕಲ್ಲಪ್ಪ ಹಂಡಿಬಾಗ್, ಎಷ್ಟೋ ಜನ ನಿಮ್ಮ ಆಡಳಿತ ಅವಧಿಯಲ್ಲಿ ಯಾರ್ಯಾರ ಕಥೆ ಏನಾಯ್ತು, ಕೊನೆಗೆ ಒಂದು ತಾರ್ಕಿಕ ಅಂತ್ಯಕ್ಕೂ ಮುಟ್ಟಿಸ್ಲಿಲ್ಲ ಕೇಸನ್ನ. ಮಿನಿಸ್ಟರ್ಗಳ ಮೇಲೆಲ್ಲ ಆರೋಪ ಈ ಆರೋಪ ಬಂದಿದ್ದನ್ನು ನೋಡಿದ್ದೀವಿ. ಈಗ ನಿಮ್ಮ ಆಡಳಿತ ಅವಧಿಯಲ್ಲಿ ಮತ್ತೊಬ್ಬ ದಕ್ಷ ಅಧಿಕಾರಿ ಬಲಿಯಾಗಿದ್ದಾರೆ, ಉತ್ತರಿಸಿ ಸಿದ್ದರಾಮಯ್ಯನವರೇ ಅಂತ ಸೆಟ್ಟು ಹೊಡೆದಿದ್ದಾರೆ ಕುಮಾರಸ್ವಾಮಿ ಅವರು. ನ್ಯಾಯ ಕೊಡಿಸ್ತೀರಾ? ದಲಿತರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಿರಲ್ಲ, ಇವತ್ತು ಅದೇ ಕುಟುಂಬಕ್ಕೆ ನ್ಯಾಯ ಆಗಿದೆಯಲ್ಲ, ಕೊಡಿಸ್ತೀರಾ ನ್ಯಾಯನ ಅಂತ ಸವಾಲ್ ಹಾಕಿರೋದು. ಸೊ ಕೈಗೆ ಮತ್ತೊಮ್ಮೆ ಮಹಾ ಮುಜುಗರ ತಂದಿಟ್ಟಿರುವಂತಹ ಪ್ರಕರಣ. ಭ್ರಷ್ಟಾಚಾರದ ಉರುಳು ಒಬ್ಬರಾದ ಮೇಲೆ ಒಬ್ರು ಶಾಸಕರನ್ನ, ಸಚಿವರುಗಳನ್ನ ಸುತ್ತಕೊಳ್ತಿರೋದಿದೆಯಲ್ಲ, ಕೈ ದೊಡ್ಡವರನ್ನೇ ಸುತ್ತಕೊಳ್ತಿರೋದಿದೆಯಲ್ಲ, ಬಹಳ ದುರದೃಷ್ಟಕರ ಇದು. ದುಡ್ಡು ಸಿಗದೆ, ಬೇರೆ ಎಲ್ಲೂ ದುಡ್ಡು ಸಿಗದೆ ಈ ಥರ ಬಡವ್ರ ದುಡ್ಡಿಗೆ ಕೈ ಹಾಕ್ತಿದ್ದಾರೋ ಅರ್ಥ ಆಗ್ತಿಲ್ಲ. ಸಿಗ್ತಿಲ್ಲ ನಮ್ಗೇನು ಸಿಗ್ತಿಲ್ಲ ಅಂತಿದ್ದಾರಲ್ಲ, ಇನ್ವೆಸ್ಟ್ ಮಾಡಿರ್ತಾರೆ ಎಲೆಕ್ಷನ್ನಲ್ಲಿ, ರಿಟರ್ನ್ಸ್ ಬರಬೇಕು ಅಂತ ಈ ರೀತಿ ಸುಲಿಗೆಯೋ ಅರ್ಥ ಆಗ್ತಾ ಇಲ್ಲ. ಬೇರೆ ಸಿಗಬೇಕಾದ ದಾರಿಲಿ ಸಿಗ್ತಿಲ್ಲ, ಹಂಗಾಗಿ ಈ ರೀತಿ ಎಳೆಯೋ ಕೆಲಸ ಆಗ್ತಿದೆಯಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.